ಮಾತಗೆ ಶುಂಭ ನಿನ್ನ ದಾರಿ ರಕ್ಷಿಸಿದವಳು ನಾನು. ಸಂತೋಷ. ನಾನು ಕೈಗೊಂಡಂತ ಧರ್ಮ ಯಜ್ಞದ ಕೊನೆಯ ಬಲಿವಸನೇನು? ಸುರಪಾದಿ ಮನಸರಿಲ್ಲೋ ಪರಿ ಪರಿ ಜೀವದಲ್ಲಿ ನುಡಿದುತನದ ದುರುಳ ಶುಂಭನನ್ನು ಘನನಗೈದ ಮೋದೆ ತರತುರುದಾರತಿ ಬೆಳಗಿರಲು ಶೋಭಾ ನಿಶುಂಭಾದಿಗಳನ್ನು ವಧಿಸಿದಂತಹ ಸಂದರ್ಭದಲ್ಲಿ ಕ್ರೋಧಗೊಂಡವಳಿದ್ದೀಯ. ದೇವತೆಗಳಾದಂತಹ ನಾವೆಲ್ಲರೂ ಭಯಭೀತರಾಗಿದ್ದೇವೆ. ಶಾಂತಳಾಗಬೇಕಮ್ಮ. ಅಮರೇಂದ್ರ ಖಂಡಿಯಾಯ ಸುರನಾಥ ದೈತ್ಯರ ವೃಂದವನ್ನು ಸಂಗ ಬರಲಿ ಭೂಮಂಡಲಕ್ಕೆ ಕೆಡಗೀಪ ಹದರವ ಚಂದವಾಗಿ ದ್ವಾಪರ ಯುಗದೊಳಗೆ ಗುಂಬಿಗೆ ಶ್ರೀಪತಿಗೆ ಸಗಭವೆ ಎನಿಸಿನ ರೂಪುದೋರುವೆ ಹೊರತು ಅನ್ಯಥಾ ಈ ಪರಿಜಯ ಸುರಪ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರ ಮರ್ದನಕ್ಕಾಗಿ ನಾನಾ ರೂಪದಿಂದ ಅವತಾರವೆತ್ತಿ ಬಂದವಳು ನಾನು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟೆ. ಚಂಡಮುಂಡರ ಶಿರವನ್ನು ಚಂಡಾಡುವುದಕ್ಕಾಗಿ ಮಹಾಕಾಳಿಯಾದೆ. ರಕ್ತ ಬೀದಿನ ರಕ್ತವನ್ನು ಹೇರುವುದಕ್ಕಾಗಿ ರಕ್ತೇಶ್ವರಿಯಾದೆ. ಕೊನೆಗೆ ಶಾಂಭವಿಯಾಗಿ ಶುಂಭಾನಿಶವರ ಶಿರವನ್ನು ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಕರುಣಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಮನದೋಷಿಯೊಂದಿದೆ ತಾಯಿ. ಏನದು? ನಿನ್ನದಾದಂತಹ ಕಮನೀಯವಾದ ಕಾಯವನ್ನು ಕಾಣುವುದು ಯಾವಾಗ? ಇಂದ್ರ, ನಿನ್ನ ಮನದ ಆಸೆಯೇನೋ ಸರಿ, ಆದರೆ ಈ ರೂಪದಿಂದ ಕಾಣ ಸಿಗುವವಳು ನಾನಲ್ಲ. ಕಾಣುವ ಬಗೆ ಹೇಗಮ್ಮ? ಯುಗದಲ್ಲಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಅಮಾತ್ಯನಾದಂತಹ ಅರುಣ ದೈತ್ಯ ನನ್ನಲ್ಲಿ ಹೋರಾಡಿ ರಣಹೇಡಿಯಂತೆ ಓಡಿ ಹೋಗಿದ್ದಾನೆ. ಅಂತಹ ದೈತ್ಯನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ.